ಫ್ರೆಂಡ್, ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಎಷ್ಟೆಷ್ಟು ಓಟು ತಗೊಂಡಿರ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ನೀವ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನಿಮಗೆ ಇಷ್ಟ ಆದಂಥ ಕಂಟೆಸ್ಟೆಂಟ್ ಎಷ್ಟು ಓಟ್ ತಗೊಂಡಿದ್ದಾರೆ ಅನ್ನೋದು ಕೂಡ ಲೈವ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಫ್ರೆಂಡ್ ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡಿ, ಎಲ್ಲರದ್ದು ಟೋಟಲ್ ಆಗಿ ಯಾರ್ಯಾರು ಎಷ್ಟೆಷ್ಟು ಓಟ್ ತಗೊಂಡ್ರು ಅಂತ ಕ್ಲಿಯರ್ ಆಗಿ ಅವರೊಂದು ಹೆಸರು ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ ಮೊದಲಿಗೆ ಗೂಗಲ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ವೋಟಿಂಗ್, ಬಿಗ್ ಬಾಸ್ ಕನ್ನಡ ಲೈವ್ ವೋಟಿಂಗ್ ರಿಸಲ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೋಡ್ಕೊಳ್ಳಿ, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಬರುತ್ತೆ. ಈ ಕಡೆ ಬಂದಾಗ ಸ್ಕ್ರೋಲ್ ಮಾಡಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ಇಲ್ಲಿ ಐಶ್ವರ್ಯ ಅನ್ನೋರಿಗೆ 3900 ಬಿದ್ದಿದೆ. ಅಂದರೆ 3.9K ಅಂದರೆ 3900 ಇವ್ರಿಗೆ ವೋಟಿಂಗ್ ಆಗಿದೆ ಫ್ರೆಂಡ್, ಟೋಟಲ್ ಆಗಿ ಐಶ್ವರ್ಯಗೆ. ನೆಕ್ಸ್ಟು ಇದರಲ್ಲಿ ಭವ್ಯ ಅನ್ನೋರಿಗೆ 3200 ಆಗಿದೆ. 3200 3.2K ಅಂದರೆ 3200 ವೋಟಿಂಗ್ ತೊಗೊಂಡಿದ್ದಾರೆ ಫ್ರೆಂಡ್. ಅಂದರೆ ಜಸ್ಟ್ ಈ ವಾರನ ಅನಿಸುತ್ತದೆ, ಈ ವಾರ ನೀವು ಮತ್ತೆ ತಪ್ಪು ತಿಳ್ಕೊಬೇಡಿ. ಆಮೇಲೆ ಚೈತ್ರ ಕುಂದಾಪುರ ಅವರು 2.4 ಅಂದರೆ ಇವರು ತೊಗೊಂಡಿದ್ದು 2400 ವೋಟ್ ತೊಗೊಂಡಿದ್ದಾರೆ ಫ್ರೆಂಡ್. ನೆಕ್ಸ್ಟ್ ಇವ್ರ ಜೊತೆ ಇರೋದು ಗೌತಮಿ ಅವರು 1.6K ಅಂದರೆ 1400 ವೋಟಿಂಗ್ ತೊಗೊಂಡಿದ್ದಾರೆ ಫ್ರೆಂಡ್ ಇವರು, ಗೌತಮಿ ಅಂದವರು. ನೆಕ್ಸ್ಟ್ ಅವರಾದಮೇಲೆ ಮಂಜು 1.2K ಅಂದರೆ 1200 ವೋಟಿಂಗ್ ತೊಗೊಂಡಿದ್ದಾರೆ ಫ್ರೆಂಡ್ ಇವರು. ನೆಕ್ಸ್ಟ್ ಇವ್ರ ಜೊತೆಗೆ ಮುಕ್ಷಿತಾ ಅವರು 7.3K ಅಂದರೆ 7300 ವೋಟಿಂಗ್ ತೊಗೊಂಡಿದ್ದಾರೆ ಫ್ರೆಂಡ್ ಇವರು. ನೆಕ್ಸ್ಟ್ ಇವ್ರ ಜೊತೆಗೆ ರಾಜಿತ್ ಇವರು 2.2K ತೊಗೊಂಡಿದ್ದಾರೆ ವೋಟಿಂಗ್ ಟೋಟಲ್ ಆಗಿ. ನೆಕ್ಸ್ಟ್ ಗೋಲ್ಡನ್ ಸುರೇಶ್ 1.4K ಅಂದರೆ 1400 ವೋಟಿಂಗ್ ತೊಗೊಂಡಿದ್ದಾರೆ. ಇವ್ರ ಜೊತೆಗೆ ಇಲ್ಲಿಗೆ ಎಂಡ್ ಆಯಿತು ಫ್ರೆಂಡ್. ನೀವು ಕೂಡ ಅದರಲ್ಲಿ ಬಂದು ವೋಟ್ ಮಾಡ್ಬೋದು, ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅವ್ರಿಗೆ ವೋಟ್ ಮಾಡ್ಬೋದು. ಆದರೆ ಇದು ನನಗನ್ಸೋಮಟ್ಟಿಗೆ ಈ ವಾರದ ವೋಟಿಂಗ್ ಆಪ್ಷನ್ ಅನಿಸುತ್ತೆ ಫ್ರೆಂಡ್. ಇದು ಟೋಟಲ್ ಆಗಿ ವೋಟು ಮಾಡಿರೋದಲ್ಲದು. ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ, ಇಲ್ಲಿ ಇದೆ ಆಪ್ಷನ್ನು ನೋಡಿ. 10ನೇ ವಾರದ ವೋಟಿಂಗ್ ಇದಂತೆ, ಬಿಗ್ ಬಾಸ್ 11 ಕನ್ನಡ ವೋಟಿಂಗ್ ಫಾರ್ 10 ವೀಕ್ ಅಂದರೆ 10ನೇ ವಾರದಂತೆ. ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ನೀವು ಒಂದು ವಾರದಷ್ಟೇ ನೀವು ವೋಟಿಂಗ್ ಮಾಡೋಕ್ಕೆ ಸಿಗುತ್ತೆ. ಫುಲ್ಲು ಸಿಗೋಕ್ಕೆ ನಿಮಗೆ ಇದರಲ್ಲಿ ಆಪ್ಷನ್ ಇಲ್ಲ ಫ್ರೆಂಡ್. ಜಸ್ಟ್ ಒಂದು ವಾರಕ್ಕೆ ಯಾರಿಗೆ ಎಷ್ಟೆಷ್ಟು ವೋಟ್ ಆಗಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮಗೆ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ ಟೇಕ್ ಕೇರ್, ಬಾಯ್.